ಇರಾನ್ ಇಸ್ರೇಲ್ ನಡುವೆ ಸಂಘರ್ಷದ ಜ್ವಾಲೆ ದಿನೇ ದಿನೇ ಭೀಕರವಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ವಾರ ಆರಂಭವಾಗಿ 19 ದಿನಗಳು ಕಳೆಯುತ್ತಾ ಬಂದಿದ್ದು ದಾಳಿ ಪ್ರತಿದಾಳಿಯಿಂದಾಗಿ ರಕ್ತಪಾತ ಮುಂದುವರೆದಿದೆ. ಇಸ್ರೇಲ್ ನೇರವಾಗಿ ಇರಾನ್ನ ಪ್ರಮುಖ ನಾಯಕರು ಮತ್ತು ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕ್ತಾ ಇದೆ. ಇಸ್ರೇಲ್ ರಣಭೀಕರ ದಾಳಿಗೆ ಇರಾನ್ನ ಮತ್ತೊಬ್ಬ ಸಚಿವ ಬಲಿಯಾಗಿದ್ದಾನೆ. ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಜ್ ಹತ್ಯೆ ಮಾಡಲಾಗಿದೆ. ಇರಾನ್ ಭದ್ರತಾ ಮುಖ್ಯಸ್ಥ ಲಾರಿಜಾನಿಯನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ ಭೀಕರ ದಾಳಿಯಲ್ಲಿ ಸಚಿವನ ಜೊತೆ 10 ಮಂದಿ ಸಾವನ್ನಪ್ಪಿದ್ದಾರೆ. ಬೈರುತ್ನ ಬಚೌರಾ, ಜುಕಾಕ್, ಅಲ್ ಬ್ಯಾಟ್ ಮತ್ತು ಬಸ್ತಾದಂತಹ ಜನನಿಬಿಡ ಪ್ರದೇಶಗಳಲ್ಲಿನ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ರಕ್ತ ದೋಕುಳಿ ಹರಿಸ್ತಾ ಇದೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ರಣಭೀಕರ ದಾಳಿಯನ್ನ ಮುಂದುವರಿಸಿದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಎಷ್ಟು ಜನ ಬಲಿಯಾದ್ರು ಹಾಗಾದ್ರೆ ಯುದ್ಧದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋದು ಇರಾನ್ನ ಪ್ರಮುಖರು. ಹೌದು, ಇರಾನ್ನ ಪ್ರಮುಖರು. ಅಯಾತುಲ್ಲಾ ಅಲಿ ಖಮೇನಿ, ಇರಾನ್ನ ಸುಪ್ರೀಂ ಲೀಡರ್, ಫೆಬ್ರವರಿ 28ನೇ ತಾರೀಕು ಅವರು ಬಲಿಯಾಗ್ತಾರೆ. ಅದೇ ದಿನ ಅಲಿ ಶಂಶಾನಿ, ಸುಪ್ರೀಂ ಲೀಡರ್, ಸಲಹೆಗಾರ, ಫೆಬ್ರವರಿ 28ರಂತೆ. ಸೊ ಮೊಹಮ್ಮದ್ ಪಾಕ್ಫೌರ್, IRGC ಕಮಾಂಡರ್, ಇವರು ಅದೇ ದಿನ ಅಂದ್ರೆ ಫೆಬ್ರವರಿ 28ಕ್ಕೆ ಬಲಿ ಆಗ್ತಾರೆ. ಇನ್ನು ಅಬ್ದುಲ್ ರಹೀಂ ಮೌಸವಿ, ಸೇನಾ ಮುಖ್ಯಸ್ಥ, ಫೆಬ್ರವರಿ 28ರಂದೇ ಇವರು ಕೂಡ ಸಾವಿಗೀಡಾಗ್ತಾರೆ. ಅಮೀರ್ ನಜೀರ್ ಜಾದೆ, ರಕ್ಷಣಾ ಸಚಿವ, ಇವರು ಕೂಡ ಫೆಬ್ರವರಿ 28ರಂದೇ ಬಲಿಯಾಗಿರೋದು. ಲಾರಿಜಾನಿ, ಇರಾನ್ನ ಭದ್ರತಾ ಮುಖ್ಯಸ್ಥ, ಮಾರ್ಚ್ 17ನೇ ತಾರೀಕು ಬಲಿಯಾಗಿರೋದು. ಇನ್ನು ಇಸ್ಮಾಯಿಲ್ ಖತೀಬ್, ಗುಪ್ತಚರ ಇಲಾಖೆಯ ಸಚಿವ, ಮಾರ್ಚ್ 18ಕ್ಕೆ ಬಲಿಯಾಗಿದ್ದಾರೆ. ಅಂದ್ರೆ ಇವತ್ತು. ಹೌದು. ಸೊ ಆಲ್ಮೋಸ್ಟ್ ಆಲ್ ಏನು ಫೆಬ್ರವರಿ 28ನೇ ತಾರೀಕು ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ನಡೆಸ್ತೋ, ಹೌದು, ಯಾವತ್ತು ಅಯಾತುಲ್ಲಾ ಅಲಿ ಖಮೇನಿ, ಇರಾನ್ನ ಸರ್ವೋಚ್ಚ ನಾಯಕನನ್ನ ಟಾರ್ಗೆಟ್ ಮಾಡಲಾಯಿತು, ಅವತ್ತೇ ಆಲ್ಮೋಸ್ಟ್ ಆಲ್ ಟಾಪೆಸ್ಟ್ ಲೀಡರ್ಸ್ ಎಲ್ಲರೂ ಸತ್ತೋದ್ರು. ಹೌದು. ಅವತ್ತು ಒಂದು ಇರಾನ್ನ ಭದ್ರತೆಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೀಟಿಂಗ್, ಆ ಮೀಟಿಂಗ್ ಅಲ್ಲಿ ಎಲ್ಲಾ ರೀತಿಯಾದಂತಹ ದ ಹೆಡ್ಸ್ ಭಾಗಿಯಾಗಿದ್ರು. ಅದರಲ್ಲಿ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿನೂ ಇದ್ದ. ಸೊ ಅವತ್ತು ಆಲ್ಮೋಸ್ಟ್ ಆಲ್ ವೈಪ್ಡ್ ಔಟ್ ಆದ್ರು. ಆದ್ರೆ ಬದುಕುಳಿದಿದ್ದವರು ಮತ್ತು ಅಲಿ ಖಮೇನಿ ಸತ್ತ ಮೇಲೆ ಇರಾನ್ ಅನ್ನ ಈ ವಾರ್ ನಲ್ಲಿ ಮುನ್ನಡೆಸ್ತಾ ಇದ್ದವರು ಕೆಲವರು ಇದ್ರು. ಅವರು ಇವರಿಗೆ ಕಣ್ಣಿನ ಒಳಗಡೆಯ ಕಸ ಆಗಿ ಚುಚ್ಚುತ್ತಾ ಇದ್ರು. ಹೀಗಾಗಿ ಅವರನ್ನು ಕೂಡ ಈಗ ಎಲಿಮಿನೇಟ್ ಮಾಡುವಂತ ಪರಿಸ್ಥಿತಿಗೆ ಅಮೆರಿಕ ಮತ್ತು ಇಸ್ರೇಲ್ ಬಂದಿದೆ. ಯಾಕೆ ಅಂತಂದ್ರೆ ಅಯತುಲ್ಲಾ ಅಲಿ ಖಮೇನಿ ಸರ್ವೋಚ್ಚ ನಾಯಕ ಸತ್ತ ಮೇಲೆ ಮುಗಿದೋಯ್ತು, ಇರಾನ್ ಇನ್ನು ಫೈಟ್ ಮಾಡುವಂತ ಸ್ಪಿರಿಟ್ ಅಲ್ಲೇ ಇರೋದಿಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಹಾಗಾಗಲಿಲ್ಲ. ನೋಡಿ, ಫೆಬ್ರವರಿ 28 ದ ಫಸ್ಟ್ ಡೇ. ಹೌದು, ಫೆಬ್ರವರಿ 28 ಫಸ್ಟ್ ಡೇ. ಇವತ್ತು ಮಾರ್ಚ್ 18ನೇ ತಾರೀಕು. ಸೊ ಇಲ್ಲಿಯವರೆಗೆ ಹಾಗಾದ್ರೆ ಇರಾನ್ ನ ಮುನ್ನಡೆಸಿದವ್ರು ಯಾರು? ಎಲ್ಲ ಟಾಪೆಸ್ಟ್ ಲೀಡರ್ಸ್ ಆಹುತಿ ಆದ ಮೇಲೆ ಇಲ್ಲಿಯವರೆಗೆ ಇರಾನ್ ಯುದ್ಧವನ್ನ ಇನ್ನೂ ಮುಗಿಸದೆ ಕಂಟಿನ್ಯೂ ಆಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ಎಂದರೆ ಇದರ ಹಿಂದೆ ಇದ್ದವನೇ 17ನೇ ತಾರೀಕು ಸತ್ತೋದಂತ ನ್ಯಾಷನಲ್ ಸೆಕ್ಯೂರಿಟಿ ಚೇರ್ಮನ್ ಲಾರಿಜಾನಿ, ಸುಪ್ರೀಂ ಲೀಡರ್ ಲಾರಿಜಾನಿ. ಹೌದು. ಯಾರು ಈ ಲಾರಿಜಾನಿ ಅಂತ ಅಂದರೆ ಅಯಾತುಲ್ಲಾ ಅಲಿ ಖಮೇನಿ ಏನಿದ್ದಾರೆ, ಅವ್ರ ಆದ್ಮೇಲೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದವರೇ ಈ ಲಾರಿಜಾನಿ. ಅಯಾತುಲ್ಲಾ ಅಲಿ ಖಮೇನಿ ಸತ್ತ ಮೇಲೂ ಕೂಡ ಇರಾನ್ ಈ ಲೆವೆಲ್ಗೆ ಯುದ್ಧ ಮಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಅದು ಲಾರಿಜಾನಿ. ಸೊ ಈ ಲಾರಿಜಾನಿ ಸತ್ತ ಮೇಲೆ ಈಗ ಇರಾನ್ ನಲ್ಲಿ ಡೆಫಿನೆಟ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಖಮೇನಿ ಸತ್ತ ಮೇಲೆ ಯಾರು ಇಲ್ಲ ಅಂದ್ಕೋತಾ ಇದ್ರು, ಬಟ್ ಇಮಿಡಿಯೇಟ್ಲಿ ಲಾರಿಜಾನಿ ಯಾರು ಹೈಯೆಸ್ಟ್ ಲೀಡರ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಇತ್ತೋ ಆತ ಟೇಕ್ ಓವರ್ ಮಾಡ್ಕೊಂಡ. ಇಲ್ಲಿಯವರೆಗೆ ಇರಾನ್ ಅನ್ನ ಮುನ್ನಡೆಸಿದ ಮತ್ತು ರ್ಯಾಲಿಗಳಲ್ಲಿ ಓಪನ್ ಆಗಿ ತನ್ನನ್ನ ತಾನು ತೋರಿಸ್ಕೊಂಡ. ಅದೇ ಆತನಿಗೆ ಇವತ್ತು ಮುಳುವಾಯಿತು. ರ್ಯಾಲಿಯಲ್ಲಿ ಯಾವಾಗ ಈತ ನನ್ಗೆ ಯಾರದ್ದೇ ಭಯ ಇಲ್ಲ ನೋಡಿ, ನಾನು ಇರಾನ್ ನ ಸಡಕ್ ಅಂದ್ರೆ ದಾರಿಗಳಲ್ಲಿ ಯಾವ ರೀತಿ ಓಡಾಡ್ತಾ ಇದ್ದೇನೆ, ನಿಮ್ಮ ಯಾವುದೇ ಬಾಂಬ್ಗಳಾಗಲಿ, ನಿಮ್ಮ ಯಾವುದೇ ಥ್ರೆಟ್ ಆಗಲಿ ನಮ್ಮ ಶಕ್ತಿಯನ್ನ, ನಮ್ಮ ಆತ್ಮಸ್ಥೈರ್ಯವನ್ನ ಕುಂದಿಸೋದಿಲ್ಲ ಅಂತ ರ್ಯಾಲಿಗಳಲ್ಲಿ ಸಾರ್ವಜನಿಕವಾಗಿ ಯಾವಾಗ ಓಡಾಡಿದ್ನೋ ಆವಾಗಲೇ ಆತನನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೌದು.
ಅವತ್ತಿಂದ ಇವತ್ತಿನವರೆಗೆ ಲಾರಿ ಜಾನಿ ಒಂದ್ ಕಡೆ ಇರ್ಲಿಲ್ಲ. ಪದೇ ಪದೇ ಸ್ಥಳಗಳನ್ನ ಬದಲಾಯಿಸ್ತಾ ಇದ್ದ. ಇಸ್ರೇಲ್ ನ ಮೊಸಾದ್ ಆತನ ಇರುವಿಕೆಯನ್ನ ಟ್ರೇಸ್ ಔಟ್ ಮಾಡೋಷ್ಟರಲ್ಲಿ ಆತ ಇನ್ನು ಬೇರೆ ರಹಸ್ಯ ಸ್ಥಳಕ್ಕೆ ಶಿಫ್ಟ್ ಆಗ್ತಾನೆ ಇದ್ದ. ಹೀಗಾಗಿ ಲಾರಿ ಜಾನಿಯನ್ನ ಪತ್ತೆ ಹಚ್ಚೋದಕ್ಕೆ ಇಷ್ಟು ದಿನ ಹಿಡೀತು. ಹಾಗಾದ್ರೆ ಹೇಗ್ ಹೇಗೆ ಸಿಕ್ಕ ಅಂತಂದ್ರೆ ಆತ ತನ್ನ ಮಗಳನ್ನ ನೋಡೋಕೆ ಹೋಗಿದ್ದೆ ದೊಡ್ಡ ಎಡವಟ್ಟಾಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಟೆಹರಾನ್ನ ಉಪನಗರ, ಅದ್ರ ಹೆಸರು ಏನೋ ಇದೆ, ಎಂತದೋ ಫಾಡಿಸ್ ಎಂತದೋ, ಆ ಒಂದು ಸ್ಥಳದಲ್ಲಿ ಲಾರಿ ಜಾನಿ ಮಗಳ ಮನೆ ಇದೆ. ಸೊ ಆ ಮಗಳ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಖಚಿತವಾದಂತಹ ಮಾಹಿತಿಯ ಮೇರೆಗೆ ಅಲ್ಲಿ ದಾಳಿ ನಡೆಸಲಾಯಿತು. ಲಾರಿ ಜಾನಿಯ ಮಗ, ಆತನ ಅಂಗರಕ್ಷಕರು ಸೇರಿದಂತೆ ಬಹಳಷ್ಟು ಜನ ಈ ದಾಳಿಯಲ್ಲಿ ಮೃತಪಟ್ಟರು. ಈ ಲಾರಿ ಜಾನಿಯನ್ನ ತುಂಬಾ ಪ್ರೇಸ್ ಮಾಡ್ತಾರೆ. ಯಾಕೆಂದ್ರೆ ಇರಾನ್ ಭದ್ರತಾ ನೀತಿಯ ಶಿಲ್ಪಿ ಅಂತ ಈತನನ್ನ ಹೇಳ್ತಾರೆ. ಹಾಗೆ ನೋಡಿದ್ರೆ ಇರಾನ್ ನಲ್ಲಿ ಕಟ್ಟರ್ ಮೂಲಭೂತವಾದಿಗಳು ಇರೋದು. ಧರ್ಮದ ಆಧಾರದ ಮೇಲೆ ಎಲ್ಲವೂ ದೇಶನೂ ನಡಿಬೇಕು, ಸ್ತ್ರೀಯರು ನಡಿಬೇಕು, ಪುರುಷರು ನಡಿಬೇಕು, ಕಾನೂನುಗಳು ಸಂವಿಧಾನವು ಕೂಡ ಧರ್ಮದ ಆಧಾರದ ಮೇಲೆ ಇರಬೇಕು ಅಂತ ಇಸ್ಲಾಂ ಕ್ರಾಂತಿ 1979 ಆದ ಮೇಲೆ ಕಟ್ಟರ್ ಮೂಲಭೂತವಾದಿಗಳು ದೇಶವನ್ನ ಆಳ್ತಾ ಇದ್ರು. ಆದ್ರೆ ಈ ಲಾರಿ ಜಾನಿ ಏನಿದ್ದಾನೆ, ಈತ ಆ ಸಾಲಿಗೆ ನಿಲ್ಲುವವನಲ್ಲ. ಈತ ಸೌಮ್ಯವಾದಿ, ವ್ಯವಹಾರಸ್ಥ, ವಿವೇಕ ಉಳ್ಳವನು, ತುಂಬಾ ಮಾಡರೇಟ್ ಮತ್ತು ರಿಯಲಿಸ್ಟಿಕ್ ಪ್ರಾಗ್ಮ್ಯಾಟಿಕ್ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದ. ಆತ ತುಂಬಾ ಚದುರಂಗ ದಾಟದಲ್ಲಿ ಪಳಗಿದ್ದ ಮತ್ತು ಯಾವಾಗಲೂ ತುಂಬಾ ಮೂಲಭೂತವಾದಿಯಂತೆ ಆತ ಬಿಹೇವ್ ಮಾಡ್ತಾ ಇರಲ್ಲ. ಹಾಗಾಗಿ ಆತನ ಚರಿಷ್ಮಾ ಏನಿದೆ ಅದ್ರ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಮಾತಾಡ್ತಾ ಇದ್ದ. ಸೊ ಇಂತಹ ಲಾರಿ ಜಾನಿ ಡೆಫಿನೆಟ್ಲಿ ಟಾರ್ಗೆಟ್ ಆಗಿದ್ದ. ಮತ್ತು ಲಾರಿ ಜಾನಿ ತಂದೆಯ ಆಸ್ತಿ ಮಗನಿಗೆ, ತಂದೆಯ ಉತ್ತರಾಧಿಕಾರ ಮಗನಿಗೆ ಅನ್ನೋದನ್ನ ವಿರೋಧ ಕೂಡ ಮಾಡಿದ್ದ. ಯಾವಾಗ ಮಸ್ತವಾನನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಯಿತು, ಯಾವಾಗ ಆತನನ್ನ ಸರ್ವೋಚ್ಚ ನಾಯಕನಾಗಿ ಘೋಷಣೆ ಮಾಡಲಾಯಿತು, ಆಗ ಲಾರಿ ಜಾನಿ ಇದನ್ನ ತೀವ್ರವಾಗಿ ವಿರೋಧಿಸಿದ್ದ. ಆದರೂ ಕೂಡ ಇವನು ಇರಾನ್ ಅನ್ನ ನಡೆಸಿರುವ ರೀತಿಗೆ ಸ್ವತಃ ಅಮೆರಿಕ ಮತ್ತು ಇಸ್ರೇಲ್ ವಿಲವಿಲ ಅಂತ ಒದ್ದಾಡ್ತಾರೆ. ಈಗ ಲಾರಿ ಜಾನಿ ಸತ್ತ ಮೇಲೆ ಒಂದು ದೊಡ್ಡ ಥ್ರೆಟ್ ಏನು ಅಂತಂದ್ರೆ, ಇರಾನ್ ಈಗ ತನ್ನ ನಂಬರ್ 1 ಕಳ್ಕೊಂಡಿದೆ, ನಂಬರ್ 2 ಕಳ್ಕೊಂಡಿದೆ ಮತ್ತು ಯುದ್ಧಬದ್ಧ ಲೀಡರ್ಸ್ ಗಳನ್ನೆಲ್ಲ ಕಳ್ಕೊಂಡಿದೆ. ಲಾರಿ ಜಾನಿ ಸತ್ತ ಮೇಲೆ ಇರಾನ್ ಈಗ ಒಂದು ರೀತಿ ಪ್ರತೀಕಾರದ ಬೇಗೆಯಲ್ಲಿ ಇನ್ನಷ್ಟು ಕುದಿಯೋದಕ್ಕೆ ಶುರು ಮಾಡಿದೆ. ಈಗ ಮೊದಲಾದ್ರೂ ಕೆಲವೊಂದು ಷರತ್ತುಗಳನ್ನ ಇಟ್ಟು, ಈ ಷರತ್ತುಗಳಿಗೆ ನೀವು ಒಪ್ಕೊಳ್ಳೋದಾದ್ರೆ ನಾವು ಕದನ ವಿರಾಮಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಒಂದು ನೆಗೋಸಿಯೇಷನ್ ಇಳಿದಿತ್ತು. ಆದ್ರೆ ಯಾವಾಗ ಲಾರಿ ಜಾನಿ ಸೇರಿದಂತೆ ಪ್ರಮುಖ ನಾಯಕರ ಹತ್ಯೆ ಮಾಡಿ, ಇನ್ನು ಟೆಹರಾನ್ ಸೇರಿದಂತೆ ಇರಾನ್ ನ ಹಲವಾರು ಭಾಗಗಳಲ್ಲಿ ಭೀಕರ ದಾಳಿ ಮಾಡ್ತಾ ಇರೋದನ್ನ ನೋಡಿದ್ರೆ, ಈಗ ಆ ಒಂದು ಆಸೆಯು ಕೂಡ ಕಮರಿ ಹೋಗಿದೆ. ನಮ್ಮಂತ ದೇಶಗಳಿಗೆ ಯುದ್ಧ ಕೊನೆಗಾಣಬೇಕು, ನಮ್ಮಂತ ದೇಶಗಳಿಗೆ ನಮ್ಮ ಹಾರ್ಮುಜ್ ಜಲಸಂಧಿ ಓಪನ್ ಆಗ್ಬೇಕು, ನಮಗೇನು ತೈಲ ಕೊರತೆ ಸೃಷ್ಟಿಯಾಗಿದೆ ಅದು ಸರಿ ಹೋಗ್ಬೇಕು, ಬೆಲೆ ಏರಿಕೆಯ ಬಿಸಿಯಿಂದ ನಾವು ಪಾರಾಗ್ಬೇಕು ಅಂದ್ರೆ ಯುದ್ಧ ನಿಲ್ಲಬೇಕು. ಯುದ್ಧ ನಿಲ್ಲಬೇಕು ಅಂತಂದ್ರೆ ಇರಾನ್, ಇಸ್ರೇಲ್, ಅಮೆರಿಕ ನೆಗೋಸಿಯೇಷನ್ ಇಳಬೇಕು. ಆದ್ರೆ ಇರಾನ್ ಈಗ ಲಾರಿ ಜಾನಿ ಮತ್ತು ಇನ್ನಿತರರು ಸತ್ತು ಹೋದ ಮೇಲೆ ಪ್ರತಿಕಾರದಲ್ಲಿ ಬೇಯ್ತಾ ಇದ್ದು, ಮಾತುಕತೆ ನೆಗೋಸಿಯೇಷನ್ ಏನೂ ಇಲ್ಲ. ಒಳ್ಳೆಯ ಮಾತುಗಳು ಇಸ್ರೇಲ್ ಅಮೆರಿಕಗೆ ಇಷ್ಟ ಆಗೋದಿಲ್ಲ. ಯುದ್ಧ ಎಲ್ಲಿವರೆಗೆ ಆಗುತ್ತೋ ಅಲ್ಲಿಯವರೆಗೆ ನಾವು ಕೊಂಡೊಯ್ತೀವಿ. ಇಷ್ಟು ದಿನ ನಾವು ಬಹಳಷ್ಟು ಮುಲಾಜಿಗೆ ಒಳಗಾಗಿದ್ದೀವಿ, ಈಗ ಯಾವ ಮುಲಾಜು ಇಲ್ಲ. ಈ ಯುದ್ಧದಲ್ಲಿ ಯಾರ ಮಧ್ಯೆ ಬಂದ್ರು ಕೂಡ ನಾವು ಉಡಾಯಿಸ್ತೀವಿ. ನಾವು ಧರ್ಮ ನೋಡಲ್ಲ, ನಾವು ಕಮ್ಯುನಿಟಿ ನೋಡಲ್ಲ, ನಾವು ದೇಶ ನೋಡಲ್ಲ, ನಾವು ಐಡಿಯಾಲಜಿ ನೋಡಲ್ಲ, ಏನನ್ನು ನೋಡಲ್ಲ. ನಮ್ಮ ಮಧ್ಯೆ ಯಾರು ಬಂದ್ರು ಕೂಡ ಅವರನ್ನ ಉಡಾಯಿಸ್ತೀವಿ ಅಷ್ಟೇ. ನೋ ಮರ್ಸಿ, ವಿ ವಿಲ್ ಟೇಕ್ ಇಟ್ ಟು ದಿ ಎಂಡ್ ಆರ್ ಯಪ್ಪಾರ್. ಕೊನೆ ಕ್ಷಣದವರೆಗೂ, ಉಸಿರುವರೆಗೂ ಫೈಟ್ ಮಾಡ್ತೀವಿ, ಸೋಲ್ತೀವಿ, ಇಲ್ದಿದ್ರೆ ಗೆಲ್ತೀವಿ. ಎರಡೇ ಆಪ್ಷನ್ ನಮ್ಮ ಹತ್ರ ಇರೋದು. ನೋ ನೆಗೋಸಿಯೇಷನ್, ನೋ ಟಾಕ್ಸ್ ಅನ್ನೋ ಲೆವೆಲ್ಗೆ ಈ ಹತ್ಯೆಗಳು ಬಂದು ನಿಲ್ಲಿಸಿದೆ ಇರಾನ್ ಅನ್ನ.
ಹೌದು. ಹೀಗಾಗಿ ಯಾವ ಮಾತುಕತೆನೂ ಇನ್ನು ಮುಂದೆ ನಡೆಯುವಂತಹ ಸಾಧ್ಯತೆಗಳು ತೀರಾ 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 ಕಡಿಮೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಈಗ ಭೀಕರ ಕಾಳಗ ಶುರುವಾಗಿದೆ. ಇವತ್ತಿನ ಒಂದು ಭೀಕರತೆ ನೋಡಿದ್ರೆ ಯುದ್ಧದ್ದು, ಇರಾನ್ ನಡೆಸ್ತಾ ಇರುವಂತಹ ದಾಳಿಗಳು, ಅದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ತಾ ಇರುವಂತಹ ಪ್ರತಿ ದಾಳಿ ಕಮ್ ವಾಟ್ ಮೇ ಇರಾನ್ ನ ಮುಗಿಸ್ಬೇಕು ಅಂತ ನಿಂತು ಬಿಟ್ಟಿವೆ. ಕೊಲ್ಲಿ ರಾಷ್ಟ್ರಗಳು ಇಲ್ಲ, ನೀವು ಇದನ್ನ ಮುಗಿಸ್ಲೇಬೇಕು ಅಂತ ಅಮೆರಿಕ ಮೇಲೆ ಒತ್ತಡ ಹಾಕ್ತಾ ಇದೆ. ಹಾಗೆ ನೋಡಿದ್ರೆ ಅಮೆರಿಕ ಅಲ್ಲ, ಇರಾನ್, UAE, ಸೌದಿ, ಕತಾರ್, ಬಹರೇನ್, ಕುವೈತ್ ಎಲ್ಲದ್ರ ಮೇಲೆ ದಾಳಿ ಮಾಡ್ತಾ ಇದೆ. ಆದ್ರೆ ಅದು ಆ ರಾಷ್ಟ್ರ ಪ್ರತಿದಾಳಿ ಯಾಕೆ ಮಾಡ್ತಾ ಇಲ್ಲ? ನಮ್ಮನ್ನೇ ನೆಚ್ಕೊಂಡು ನೀವು ಮಾಡಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಸ್ವತಃ ಟ್ರಂಪ್ ಅಪ್ಸೆಟ್ ಆಗಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇದು ಕೇವಲ ಪರಮಾಣು ಬಾಂಬ್, ಮಿಸೈಲು ಅಥವಾ ತೈಲ, ಬಂಗಾರ, ಖನಿಜ ನಿಕ್ಷೇಪಗಳು, ಇರಾನ್ ಹತ್ರ ಇರುವಂತ ಸಂಪನ್ಮೂಲಗಳಿಗೋಸ್ಕರ ಮಾತ್ರ ನಡೀತಾ ಇಲ್ಲ ಈ ಫೈಟ್. ಇದು ಒಂದು ಐಡಿಯಾಲಜಿಕಲ್ ಫೈಟ್ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್. ಸೊ ಅವರು ನಂಬುವಂತಹ ಧರ್ಮ, ಅವರು ನಂಬುತ್ತಿರುವಂತಹ ಧರ್ಮದಲ್ಲಿ ಇರುವಂತಹ ಏನ್ ಹೇಳ್ತೀರಿ ತತ್ವಗಳು, ಅದರ ಆಧಾರದ ಮೇಲೂ ಇದು ನಡೀತಾ ಇದೆ. ಇರಾನ್ ನ ಒಂದು ನಂಬಿಕೆ ಇದೆ ಏನು ಅಂತಂದ್ರೆ, ನಾವು ಇದು ಒಂದು ಹೋಲಿ ವಾರ್, ನಮ್ಮ ಏನು ಇವರು ಅವ್ರದ್ದು ಯಾರೋ ಇದಾರಪ್ಪ, ಮೆಸಾಯಿನಿಕ್ ಐಡಿಯಾಲಜಿ, ನಮ್ಮ ಮೆಸಾಯ ಬರೋದಕ್ಕೆ ನಾವು ಇಡೀ ಭೂಮಿಯನ್ನ ಸಿದ್ಧಪಡಿಸಬೇಕು, ನಮ್ಮ ಶತ್ರುಗಳನ್ನೆಲ್ಲ ವಿನಾಶ ಮಾಡಬೇಕು, ಆ ಮೂಲಕ ಯುಗದ ಸಮಾಪ್ತಿಯಾಗಿ ಹೊಸ ಯುಗ ಆರಂಭ ಆಗುತ್ತೆ ಅನ್ನೋ ತರದ ಒಂದು ಐಡಿಯಾಲಜಿ ಇದೆ. ಅದನ್ನೇ ಹಿಡ್ಕೊಂಡು ಕೂತ್ರೆ ಮುಗೀತು, ನಾವೆಲ್ಲರೂ ಸಾಯ್ಬೇಕಷ್ಟೇ, ಜಗತ್ತೇ ಸರ್ವನಾಶ.